ಎಸ್, ಬೆಂಗಳೂರಿಗೆ ತಂಪೆರೆದಂತಹ ಮಳೆ ಈಗ ಡೇಂಜರಸ್ ಆಗ್ತಾ ಇದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ವೀಕ್ಷಕರೇ. ಎಸ್, ಈ ಸುದ್ದಿನ ನಾವ್ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೋದು, ಮಳೆಗೆ ಮರಗಳು ಬೀಳಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದಿದೆ. ಮತ್ತು ಈ ದುರಂತದಲ್ಲಿ 7ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಸೋ ಸ್ಯಾಡ್. ಒಂದು ಮಗು ಸೇರಿದಂತೆ 7 ಜನ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಉಷ್ಣಾಂಶ ಜಾಸ್ತಿ ಇದೆ. ಮಳೆ ಬಂದು ವರುಣ ತಂಪೆರೆದಿದ್ದಾನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಈ ಲೆವೆಲ್ಗೆ ವರುಣ ತನ್ನ ಆಘಾತವನ್ನ ತೋರಿಸ್ತಾನೆ ಅಂತ ನಾವು ಅಂದ್ಕೊಂಡಿರ್ಲಿಲ್ಲ. ಬೌರಿಂಗ್ ಆಸ್ಪತ್ರೆ ಬಳಿ ಕಾಂಪೌಂಡ್ ಕುಸಿದಿದೆ. ಕಾಂಪೌಂಡ್ ಕುಸಿದಕ್ಕೆ 7ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಇದೇನಿದು ಬೌರಿಂಗ್ ಆಸ್ಪತ್ರೆಯ ಹೊರಗಡೆನಾ ಅಥವಾ ಆಸ್ಪತ್ರೆಯ ಒಳಗಡೆನಾ? ಆಸ್ಪತ್ರೆಯ ಹೊರಗ ತುಂಬಾ ಪ್ಯಾನಿಕ್ ಆಗ್ತಾ ಇದ್ದಾರೆ ಜನ. ಹೇಗೆ, ಏನು, ಎತ್ತ ಅಂತ. ಈಗಾಗಲೇ ಬೆಂಗಳೂರಿನಲ್ಲಿ ಮಳೆಗೆ ಹಲವಾರು ಕಡೆ ಮರಗಳು ಧರೆಗೆ ಉರುಳಿದಾವೆ. ಅದರ ಸುದ್ದಿಗಳು ಒಂದು ಕಡೆ ಆದ್ರೆ, ಈಗ ಬರ್ತಾ ಇರುವಂತಹ ಈ ಸುದ್ದಿ ನಿಜಕ್ಕೂ ಕೂಡ ಒಂದು ರೀತಿ ಆಘಾತ ಆಗುವಂತಹ ಸುದ್ದಿ. ಭಾರಿ ಮಳೆಗೆ ಅನಾಹುತಗಳ ಸರಮಾಲೆ. ಆಲಿಕಲ್ಲು ಮಳೆ ಬಿತ್ತು ಅಂತ ಎಲ್ಲರೂ ಸಂಭ್ರಮಿಸ್ತಾ ಇದ್ರು. ಆದ್ರೆ ಈಗ ಬರ್ತಾ ಇರುವಂತಹ ಈ ದುರಂತದ ಸುದ್ದಿಗೆ ಬೆಂಗಳೂರಿಗರು ಶಾಕ್ ಆಗಿದ್ದಾರೆ. ಕಾಂಪೌಂಡ್ ಗೋಡೆ ಕುಸಿದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗ ನೋಡಿದ್ರೆ ಬೌರಿಂಗ್ ಆಸ್ಪತ್ರೆ ತುಂಬಾ ಹಳೆಯ ಆಸ್ಪತ್ರೆ. ಹೆಸರೇ ಹೇಳುತ್ತೆ ಇದು ಯಾವ ಕಾಲದಲ್ಲಿ ಇದು ನಿರ್ಮಾಣ ಆಗಿದೆ ಅಂತ. ಬಟ್ ಇಷ್ಟು ಗೋಡೆ ಶಿಥಿಲವಾಗಿದ್ರೆ ಅದು ಹಂಗೆ ಬಿಟ್ಟಿದ್ದಾರೆ. ಐ ಡೋಂಟ್ ನೋ, ನನ್ಗೆ ಈಗಲೂ ಕೂಡ ಇನ್ನೂ ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ. ಆದರೆ ಈಗ ಬರ್ತಾ ಇರುವಂತಹ ಮಾಹಿತಿ ಏನಿದೆ, ಇದು ತುಂಬಾನೇ ದುರಂತದ ಸುದ್ದಿ. ಇದು ಈಗ ಬರ್ತಾ ಇರೋದು 3 ಮಕ್ಕಳು ಸೇರಿದಂತೆ 7 ಜನ ಸಾವನ್ನಪ್ಪಿದ್ದಾರೆ ಅಂತ. ಇದೇನು ಮರ ಬಿದ್ದು ಕಾಂಪೌಂಡ್ ಕುಸಿತೋ, ಕಾಂಪೌಂಡ್ ಏನಾದ್ರೂ ಶಿಥಿಲಾವಸ್ಥೆಗೆ ಹೋಗಿತ್ತೋ? ಯಾವ ಕಾಂಪೌಂಡ್ ಇದು? ಹೊರಗಡೆ ಕಾಂಪೌಂಡಾ, ಒಳಗಡೆ ಕಾಂಪೌಂಡಾ? ಸತ್ತೋಗಿರೋರು ರೋಗಿಗಳಾಗಿ ಇದ್ದವರ ಅಥವಾ ಹೊರಗಡೆ ಓಡಾಡ್ತಾ ಇದ್ದಂತಹವರ ಅಥವಾ ಏನಿದು ಏನಾದ್ರೂ ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಆಗಿರುವಂತದ್ದ ಅಥವಾ ಫುಟ್ಪಾತ್ ಮೇಲೆ ಆಗಿರುವಂತದ್ದ? ಎಲ್ಲಾಗಿರೋದು ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಎಸ್, ಧಾರಾಕಾರವಾಗಿ ಸುರಿದಂತಹ 3 ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆಯಿಂದಾಗಿ ಶಿವಾಜಿ ನಗರದಲ್ಲಿರುವಂತಹ ಬೌರಿಂಗ್ ಅಂಡ್ ಲೇಡಿ ಕರ್ಜನ್ ಹಾಸ್ಪಿಟಲ್, ವೆರಿ ಫೇಮಸ್ ಹಾಸ್ಪಿಟಲ್, ಅದರ ಮುಂಭಾಗದಲ್ಲಿ ಕೆಲವೊಬ್ರು ವ್ಯಾಪಾರಿಗಳು ಟಾರ್ಪಾಲ್ ಹಾಕೊಂಡು ಗೋಡೆಗೆ ವ್ಯಾಪಾರವನ್ನ ನಡೆಸ್ತಾರೆ. ತಾವೆಲ್ಲ ನೋಡ್ತಾ ಇರ್ತೀರಿ. ಸೊ ಈ ತರ ಫುಟ್ಪಾತ್ ಬಳಿ ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಪಾದಚಾರಿಗಳ ಮೇಲೆ ಗೋಡೆ ಕುಸಿದು ಬಿದ್ದ ಪರಿಣಾಮ ಅಲ್ಲಿ 7 ಜನ ಮೃತಪಟ್ಟಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಹಳೆ ಗೋಡೆಗೆ ದೊಡ್ಡ ತಾರ್ಪಾಲ್ ಕಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು. ದಿಢೀರ್ ಜೋರಾಗಿ ಸುರಿದ ಮಳೆಗೆ
ಅಲ್ಲಿರುವಂತಹ ವ್ಯಾಪಾರಿಗಳು ಮತ್ತು ಪಾದಚಾರಿಗಳು ಟಾರ್ಪಲ್ ಅಡಿ ನಿಂತಿರ್ತಾರೆ. ಬಿರುಗಾಳಿ ಸಹಿತ ಮಳೆ ಸುರಿದಿದೆ, ಗೋಡೆ ಕುಸಿದಿದೆ, ಗೋಡೆ ಮೇಲ್ ಬಿದ್ದಿದೆ. ಒಂದು ಮಗು ಸೇರಿದಂತೆ 7 ಜನ ಸಾವನ್ನಪ್ಪಿದ್ದಾರೆ. ಈ ಒಂದು ಗೋಡೆ ಕುಸಿತಾ ಇದ್ದ ಹಾಗೆ ಸುತ್ತಮುತ್ತ ಇದ್ದಂತಹ ಸಾರ್ವಜನಿಕರು ರಕ್ಷಣಾ ಕಾರ್ಯ ನಡೆಸಿ ಕೆಲವರನ್ನ ರಕ್ಷಿಸಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತದೆ. ಇಟ್ಸ್ ನಾಟ್ ಇನ್ಸೈಡ್ ದಿ ಹಾಸ್ಪಿಟಲ್, ಔಟ್ಸೈಡ್ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದಂತಹ ಒಂದು ತಳ್ಳು ಗಾಡಿಯ ಒಂದೇ ಕುಟುಂಬದ ಸದಸ್ಯರು ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಅಜಯ್. ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ಏನಿದೆ ದುರ್ಘಟನೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಿ ಮತ್ತು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದು? ಖಂಡಿತವಾಗ್ಲೂ ಮೇಡಮ್, ಈಗಾಗ್ಲೇ ಏನೋ ಬೌರಿಂಗ್ ಆಸ್ಪತ್ರೆ ಬರೀ ಏನೋ ಮಾರ್ಚರಿ ಏನಿರುವುದು ಶವಗಾರ ಅಲ್ಲಿ ಏನೋ ಗೋಡೆಯ ಕುಸಿದು ಈಗಾಗ್ಲೇ ಏನೋ 5ಕ್ಕೂ ಹೆಚ್ಚು ಜನರು ಕೂಡ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಇಂದು ಧಾರಾಕಾರ ಸುರಿದಂತ ಮಳೆಗೆ ಏನು ಗಾಳಿ ಕೂಡ ಏನೋ ದೊಡ್ಡ ಮಟ್ಟದಲ್ಲೇ ಇತ್ತು. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಬದಿಯಲ್ಲೂ ಕೂಡ ಸಾಕಷ್ಟು ವ್ಯಾಪಾರಿಗಳು ಕೂಡ ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರ್ತಾರೆ. ಆಗ ಏನೋ ಇದ್ದಕ್ಕಿದ್ದಂತೆ ಗೋಡೆ ಬಿದ್ದಿದೆ. ಹೀಗಾಗಿ ಗೋಡೆ ಸಿಲುಕಿ ಈಗಾಗಲೇ ಸಾವನ್ನಪ್ಪಿದ್ರೆ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೂ ಕೂಡ ಪೊಲೀಸ್ ಆಗಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಬಿಬಿಎಂಪಿ ಅಧಿಕಾರಿಗಳಿಗಾಗಿರ್ಬೋದು ಎಲ್ಲರೂ ಕೂಡ ಬಂದು ಈಗಾಗಲೇ ಅದನ್ನ ತೆರವು ಮಾಡುವಂತ ಕೆಲಸಕ್ಕೂ ಸಹ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಯಾವಾಗ್ಲೂ ಕೂಡ ಇನ್ನು ರಸ್ತೆ ಬದಿಯಲ್ಲೇ ಸಣ್ಣ ಪುಟ್ಟ ವ್ಯಾಪಾರವನ್ನು ಕೂಡ ಮಾಡ್ತಾರೆ. ಆ ಒಂದು ಕಾರಣದಿಂದಾಗಿ ಈ ಒಂದು ಘಟನೆ ಆಗಿದೆ ಅಂತಾನು ಕೂಡ ತಿಳಿದು ಬಂದಿರುವಂತದ್ದು. ಈಗಾಗಲೇ JCB ಕೂಡ ಬಂದಿದೆ, ಅದು ಕೂಡ ಈಗೆಲ್ಲ ಏನು ಕೆಲಸವನ್ನು ಕೂಡ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ಇನ್ನೇನು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಈ ಒಂದು ಗೋಡೆ ಕುಸಿರೋದ್ರಿಂದಾಗಿ ಕಂಪ್ಲೀಟ್ ಆಗಿ ಏನು ರೋಡಿಗೆ ಏನೋ ರಸ್ತೆಗೆ ಎಲ್ಲವೂ ಕೂಡ ಈಗಾಗಲೇ ಬಿದ್ದಿರುವಂತದ್ದು. ಇಲ್ಲೂ ಕೂಡ ಈಗಾಗಲೇ ಕಾರ್ಯಾಚರಣೆ ಸಹ ಮುಂದುವರಿಸಿದ್ದಾರೆ. ಇನ್ನು ಎಷ್ಟು ಜನ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಅಧಿಕೃತವಾದಂತಹ ಮಾಹಿತಿ ಕೂಡ ಈಗಾಗಲೇ ಬರ್ಬೇಕಾಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಇಲ್ಲೇ ಬಂದು ಪರಿಶೀಲನೆ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಮೇಡಮ್. ತೆಗೆದುಕೊಂಡಿರುವಂತಹ ಈ ಒಂದು ಗೋಡೆ, ಈ ಸುದ್ದಿ ನಿಜಾನ? ಕಾಂಪೌಂಡ್ ಕುಸಿದು 7 ಮಂದಿ ದುರ್ಮರಣಕ್ಕೀಡಾಗಿರೋದು ಇದು ಅಧಿಕೃತವಾಗಿ ನಿಜಾನ ಅಜಯ್? ಖಂಡಿತವಾಗ್ಲೂ ಈಗಾಗಲೇ ಇಲ್ಲಿ ಪೊಲೀಸ್ ಆಗಿರ್ಬೋದು ಎಲ್ಲರೂ ಕೂಡ ಪರಿಶೀಲನೆ ಮುಂದಾಗಿರುವಂತದ್ದು. ಆದ್ರೆ ಯಾರು ಕೂಡ ಮಾಹಿತಿಯನ್ನ ಬಿಟ್ಕೊಡೋದಕ್ಕೆ ಕೂಡ ಇನ್ನೂ ಮುಂದಾಗಿಲ್ಲ. ಬಹುತೇಕವಾಗಿ 5ಕ್ಕೂ ಹೆಚ್ಚು ಜನರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಯಾರು ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದಾರೆ. ಆ ಸಂದರ್ಭದಲ್ಲಿ ಯಾರಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಏನು ಕೆಲವೇ ಕ್ಷಣಗಳಲ್ಲೂ ಕೂಡ ಯಾರ್ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಹೊರ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.